ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಲಾಗ್. ಇವತ್ತು ಬೆಳಗ್ಗೆ ತಿಂಡಿಯಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಬೇಗನೆ ರೆಡಿ ಆಗೋ ಥರ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟು ನಾನು ಬೆಂಡೆಕಾಯಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಒಂದು ಬೆಂಡೆಕಾಯಿನ 3 ಪೀಸ್ ಥರ ಮಾಡಿ ಒಳಗಡೆ ಏನಾದರೂ ಹುಳು ಆಗಿದೆಯಾ ಅಂತ ಎಲ್ಲ ನೋಡಿ ನೀಟಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕೆಲವೊಂದು ಸಲ ನಾವು ಹಾಗೇ ಕಟ್ ಮಾಡಿ ಹಾಕ್ಬಿಡ್ತೀವಿ, ಅದು ಒಳಗಡೆ ಏನು ಸೀಡ್ಸ್ ಇರುತ್ತಲ್ವ ಅದು ಹುಳ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ಥರ ನೀಟಾಗಿ ನೋಡಿ ಹಾಕಿದ್ರೆ ಏನಾದರೂ ಹುಳು ಏನಾದರೂ ಇದ್ದರೆ ಗೊತ್ತಾಗ್ಬಿಡುತ್ತೆ. ಮತ್ತು ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ನೀಟಾಗಿ ಡ್ರೈ ಆಗಿ ಒರೆಸ್ಕೋಬೇಕು, ಆಗ ಅಷ್ಟೊಂದು ಅಂಟು ಅನಿಸಲ್ಲ. ಈಗ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬೆಂಡೆಕಾಯಿನ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಬೆಂಡೆಕಾಯಿನ ನೀಟಾಗಿ ಹೈ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹೈ ಫ್ಲೇಮಲ್ಲಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಅಷ್ಟು ಲೋಳೆ ಥರ ಅನಿಸಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು 3 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಇದನ್ನೆಲ್ಲ ಸೇರಿಸಿ ಡ್ರೈ ಆಗಿಯೇ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ತರಿಯಾಗಿಯೇ ಪುಡಿ ಮಾಡಿ ಇಟ್ಕೋಬೇಕು. ಇನ್ನು ಬೆಂಡೆಕಾಯಿ ಈ ಥರ ಸ್ವಲ್ಪ ಸಾಫ್ಟ್ ಆದಮೇಲೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನ ಎತ್ತಿ ಇಟ್ಕೊಂಡು ಇನ್ನು ಈ ಕಡೆ ಒಂದು ಕಡಾಯಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ವಲ್ಪ ಎಣ್ಣೆ, ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ ಆ ಪೌಡರ್ನ ಸೇರಿಸಿ ಸ್ವಲ್ಪನೂ ಕೈ ಬಿಡದಿರೋ ಥರ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಪೌಡ್ರ್ ಹಾಕಿದ್ಮೇಲೆ ಕೈ ಬಿಡಲೇಬಾರ್ದು, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಇನ್ನು ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಇದನ್ನೆಲ್ಲನೂ ಹಾಕಿ ಅದು ಸ್ವಲ್ಪ ಖಾರ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇದು ಒಂದು ಸ್ವಲ್ಪ ಕುದಿ ಅಂದರೆ ನೀರೆಲ್ಲ ಡ್ರೈ ಆಗಿಬಿಟ್ಟು ಕುದಿ ಬರೋವರೆಗೂ ಬಿಟ್ಕೋಬೇಕಾಗುತ್ತೆ. ಆಗ ಅದು ಏನು ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಘಮ ಘಮ ಅನ್ನುತ್ತೆ. ಅಲ್ಲಿವರೆಗೂ ಅಂದರೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಈ ಥರ ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರನ್ನ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲೇ ಹಾಕಿಬಿಟ್ಟು ಸ್ವಲ್ಪನೂ ಕೈ ಬಿಡದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಇನ್ನು ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಏನು ಹುರಿದಿಟ್ಕೊಂಡಿದ್ವಲ್ವ ಆ ಬೆಂಡೆಕಾಯಿನ ಸೇರಿಸಿ ಅದನ್ನು ಸಹ ಈ ಗೊಜ್ಜಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಂಡೆಕಾಯಿ ಎಲ್ಲ ನೀಟಾಗಿ ಮಸಾಲೆಯಲ್ಲಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬೆಂಡೆಕಾಯಿನ ಬೇಯೋದಕ್ಕೆ ಬಿಡಬೇಕು. ಆ ಮಸಾಲೆ ಎಲ್ಲ ಹೊಂದ್ಕೋಬೇಕಲ್ವ, ಹಾಗಾಗಿ ಒಂದು 3 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಇದು ಬೆಂಡೆಕಾಯಿ ಗೊಜ್ಜು ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ಅದು ಫುಲ್ ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿದ್ರೆ ಬೆಂಡೆಕಾಯಿ ಗೊಜ್ಜು ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನಾನು ಚಪಾತಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಮುದ್ದೆಗೆಲ್ಲ ಮಾಡ್ಕೊಳ್ಳೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ನಾವಿವತ್ತು ಅಂದರೆ ಹೊಲದ ಹತ್ರ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ ಇವರು ಶುಂಠಿ ಹೊಲದಲ್ಲೇನೋ ಔಷಧಿ ಹೊಡಿಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಲ್ಲಿಗೆ ತಿಂಡಿನೆಲ್ಲ ತಗೊಂಡು ಹೋದ್ವಿ. ನಾವೂ ಮನೇಲಿ ಮಾಡಲಿಲ್ಲ, ಸ್ವಲ್ಪ ಹೊಲದ ಹತ್ರ ಎಲ್ಲ ತಿಂಡಿ ಮಾಡೋದಂದರೆ ತುಂಬ ಇಷ್ಟ ಆಗುತ್ತಲ್ವ, ಹಾಗಾಗಿ ಅಲ್ಲಿಗೆ ಎಲ್ಲರಿಗೂ ತಗೊಂಡು ಹೋದೆ. ಇನ್ನು ಮಗನೂ ನಾನು ಅಲ್ಲೇ ಮಾಡ್ತೀನಿ ಪಪ್ಪನ ಜೊತೆ ಅಂತ ಹೇಳ್ದ, ಹಾಗಾಗಿ ಅವನನ್ನು ಕರ್ಕೊಂಡು ತಿಂಡಿನ ತಗೊಂಡು ಹೋದ್ವಿ. ಇವರು ಇಲ್ಲಿ ಶುಂಠಿಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ಏನೋ 1 ಕ್ಯಾನ್ ಏನೋ ಇದೆ ಅಂದರೆ ಮುಗೀತು ಅಂತ ಹೇಳ್ತಾಯಿದ್ರು. ಟೈಮ್ ಬಂದುಬಿಟ್ಟು 8:45 ಏನೋ ಆಗಿತ್ತು ಅಷ್ಟೇ. ಆದರೆ ಬಿಸಿಲು ನೋಡಿ ಎಷ್ಟೊಂದು ಜಾಸ್ತಿ ಆಗಿದೆ ಅಂತ ಅಷ್ಟು ಬೆಳಗ್ಗೆನೇ, ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಮುಗಿಸಿ ಅಂತ ಹೇಳ್ತಾ ಇದ್ದೆ. ಬಿಸಿಲಲ್ಲಿ ಜಾಸ್ತಿ ಹೊತ್ತು ಕೆಲಸ ಮಾಡಿದ್ರೆ ಒಂಥರ ತಲೆ ಸುಸ್ತು ಆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅವರು ಫುಲ್ ಔಷಧಿ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ, ಕೈಯೆಲ್ಲ ನೀಟಾಗಿ ತೊಳ್ಕೊಂಡು ಅಂತ ಹೇಳಿದ್ರು. ಇನ್ನು ಮಗನೂ ಪಪ್ಪ ಬರೋವರೆಗೂ ವೆಯ್ಟ್ ಮಾಡಲ್ಲ ನಾನು. ಅಲ್ಲಿ ಊರೊಳಗಡೆ ಮಕ್ಕಳೆಲ್ಲ ಇದ್ದಾರೆ, ಅಂದರೆ ಅವ್ನ ಫ್ರೆಂಡ್ ಇದ್ದಾನೆ ಒಬ್ಬ ಚಿರು ಅಂತ, ಹಾಗಾಗಿ ಅವನ ಜೊತೆ ಆಟ ಆಡೋಕ್ಕೆ ಹೋಗಬೇಕು ಅಂತ ಹೇಳಿದ್ದ. ಹಾಗಾಗಿ ಅವನಿಗೆ ತಿಂಡಿನ ಹಾಕ್ಕೊಟ್ಬಿಟ್ಟೆ. ಇವರು ಇನ್ನೂ ಒಂದು 1/4 ಗಂಟೆ ಮೇಲೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಅಷ್ಟೊವರೆಗೂ ವೆಯ್ಟ್ ಮಾಡಲ್ಲ, ನನಗೆ ತಿಂಡಿ ಹಾಕ್ಕೊಡು ಅಂತ, ಹಾಗಾಗಿ ಅವನಿಗೆ ತಿಂಡಿ ಹಾಕ್ಕೊಟ್ಟೆ. ಇನ್ನು ಇವರು ಅಂದರೆ ಸ್ಪ್ರೇ ಅಂದರೆ ಅದು ಡ್ರಂಚಿಂಗ್ ಥರ ಮಾಡ್ತಾಯಿದ್ದಾರೆ. ಅದೇ ಔಷಧಿನೆಲ್ಲ ನೀಟಾಗಿ ಕದ್ರುಕೊಬಿಟ್ಟು ಈ ಥರ ಬೆಡ್ಡೆಗೆ ಹಾಕೋದು. ಏನು ಶುಂಠಿ ಇರುತ್ತೆ ಅದಕ್ಕೆ ಬುಡಕ್ಕೇ ಈ ಥರ ನೀರನ್ನ ಹುಯ್ಯೋದು.
ಆ ಥರ ಮಾಡ್ತಾಯಿದ್ದಾರೆ. ಇನ್ನು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ತಿಂಡಿ ಮಾಡ್ಕೊಂಡ್ವಿ. ಅಲ್ಲಿ ಹೊಲ್ದ ಹತ್ರ ಮಾಡಲಿಲ್ಲ, ಒಂದು ಸ್ವಲ್ಪ ಕೆಳಗಡೆ ಬರೋಣ ಅಂತ, ಯಾಕೆಂದರೆ ಅಲ್ಲೇ ಸ್ಪ್ರೇ ಮಾಡಿದ್ರಲ್ವ, ಹಾಗಾಗಿ ಇಲ್ಲಿ ಸ್ವಲ್ಪ ಕೆರೆ ಹತ್ರ ಬಂದು ಅಲ್ಲೇ ತಿಂಡಿ ಮಾಡ್ಕೊಂಡ್ವಿ. ಯಾವಾಗಲೂ ಅಷ್ಟೇ, ನಾವು ಎಲ್ಲಿ ಹೋದ್ರೂ ನಮ್ಮ ಜೊತೆ ಡಾಲಿ ಬರ್ತಾನೆ ಇರುತ್ತೆ. ಅದಂತೂ ಯಾವಾಗಲೂ ನಮ್ಮ ಜೊತೆ ಹಿಂದೆ ಮುಂದೆ ಓಡಾಡ್ತಾನೆ ಇರುತ್ತೆ. ಎಷ್ಟು ಬಿಸಿಲಾದ್ರೂ ನಮ್ಮ ಜೊತೆ ಎಷ್ಟು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ, ಅಲ್ಲೇನೋ ಸ್ವಲ್ಪ ಸೌಂಡ್ ಆಯಿತು ಅಷ್ಟೇ, ಎಷ್ಟು ಅಲರ್ಟಾಗಿರುತ್ತೆ. ಸ್ವಲ್ಪ ಏನಾದರೂ ಸೌಂಡ್ ಆಯಿತು ಅಂದ್ರೂ ಓಡೋಗ್ಬಿಡುತ್ತೆ, ನೋಡ್ತಾನೆ ಇರುತ್ತೆ ಏನಾಯಿತು ಅಂತ. ನೋಡಿ ಎಷ್ಟು ಯಾವಾಗಲೂ ಅಲರ್ಟಾಗಿರುತ್ತೆ. ಹಾಗಾಗಿ ನಾವು ಎಲ್ಲೂ ಹೊರಗಡೆ ಹೋದ್ರೂ ಅದು ನಮ್ಮ ಜೊತೆ ಇದ್ದೇ ಇರುತ್ತೆ. ಹಾಗಾಗಿ ಅದೊಂಥರ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಸೇಫ್ಟಿ ಫೀಲ್ ಆಗುತ್ತೆ. ಡಾಲಿ ಇದೆ ಅಂತ ಹೇಳಿದ್ರೆ ಏನು ಭಯನೇ ಇರಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಆರಾಮಾಗಿ ಓಡಾಡ್ಬೋದು. ನಾನಂತೂ ನೈಟ್ ಎಲ್ಲನೂ ಸ್ವಲ್ಪ ಭಯ ಇಲ್ದೇ ಇರ್ತೀನಿ ಅಂದರೆ ಅದು ನಮ್ಮ ಡಾಲಿಯಿಂದನೇ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಇನ್ನು ಇವರು ಅಲ್ಲೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದರು. ಇನ್ನು ನಾನು ಮಾತ್ರ ಬಂದೆ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.